ನಮಸ್ತೆ, ಕೈತುತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುನಂದ ದೋತ್ರೆ. ಇವತ್ತು ನಾನು ನಿಮ್ಗೆ ರುಚಿಕರವಾದಂಥ ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಕೈತುತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಪುಂಡಿ ಪಲ್ಯ ಮಾಡೋದಕ್ಕೆ ಏನು ಬೇಕು ಅಂತ ನೋಡ್ಕೊಂಬರೋಣ. ಜೀರಿಗೆ, ಸ್ವಲ್ಪ ಅರಿಶಿನ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸ್ವಲ್ಪ ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಜೀರಿಗೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಮತ್ತು ಸ್ವಲ್ಪ ಎಣ್ಣೆ. ಈಗ ನಾನು ಪುಂಡಿ ಸೊಪ್ಪನ್ನ ಬಿಡಿಸಿ ನೀರಿನಲ್ಲಿ ತೊಳೆದು ಒಂದು ಜರಡಿಲಿ ಹಾಕ್ಕೊಂಡೀನಿ. ಈಗ ನಾನು ಒಂದು ಪ್ಯಾನ್ಗೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಫ್ರೈ ಮಾಡಬೇಕು, ಹುರಿಬೇಕು ಸ್ವಲ್ಪ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಬೇಕು ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿರಿ, ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿನಿ. ಇದನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಕೊತೀನಿ. ಇದನ್ನು ತೆಗೆದು ಒಂದು ಕಡೆ ಇಟ್ಕೊತೀನಿ. ಮತ್ತು ಮಿಕ್ಸಿ ಜಾರ್ಗೆ ಆಗಲೇ ಹುರಿದಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ನೋಡಿರಿ, ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡಿನಿ. ಇದನ್ನು ಹಸಿಮೆಣಸಿನ್ಕಾಯಿನ ಜಾಸ್ತಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ಒರಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾನೀಗ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಡ್ತೀನಿ. ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ತೀನಿ. ಪುಂಡಿ ಪಲ್ಯದಲ್ಲಿ ಹಲವಾರು ವಿಧಗಳಿರ್ತ. ನಾನು ಅದರಲ್ಲಿ ಒಂದು ಎಲೆದು ಪುಂಡಿ ಪಲ್ಯವನ್ನು ತೊಗೊಂಡಿನಿ. 3 ಎಲೆದು ಪುಂಡಿ ಪಲ್ಯನೂ ಸಿಗುತ್ತಾ, ಅದ್ರದ್ದು ಜಾಸ್ತಿ ಹುಳಿ ಇರುತ್ತೆ. ಅದಕ್ಕಾಗಿ ನಾನು 1 ಎಲೆದು ಪುಂಡಿ ಪಲ್ಯವನ್ನು ಇಲ್ಲಿ ತೊಗೊಂಡಿನಿ. ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕಿನಿ. ಆಗಲೇ ಬಿಡಿಸಿಟ್ಕೊಂಡಿರ್ತಕ್ಕಂಥ ಪುಂಡಿ ಪಲ್ಯವನ್ನು ಹಾಕ್ತೀನಿ. ನಾನೀಗ ಇದಕ್ಕೆ 1 ಕಪ್ನಷ್ಟು ತೊಗರಿಬೇಳೆಯನ್ನು ಹಾಕ್ತಿದ್ದೀನಿ. ಮತ್ತು ಆಗಲೇ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯನ್ನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕ್ತೀನಿ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುಕ್ಕರನ್ನು ಮುಚ್ಚಿ 4 ವಿಸಿಲ್ ಬರೋವರೆಗೂ ಬಿಡಬೇಕು. ಕೆಲವೊಂದಿಷ್ಟು ಜನ ತೊಗರಿಬೇಳೆ ಬದಲಾಗಿ ಗೋಧಿ ನುಚ್ಚು ಅಥವಾ ಅಕ್ಕಿ ನುಚ್ಚು ಹಾಕ್ತಾರೆ. ಅದಷ್ಟು ಟೇಸ್ಟಾಗಿ ಬರಲ್ಲ. ಅದಕ್ಕೆ ನಾನಿಲ್ಲಿ ತೊಗರಿಬೇಳೆಯನ್ನು ಹಾಕಿನಿ, ಸಖತ್ ಟೇಸ್ಟಾಗಿರುತ್ತೆ. ಈಗ 4 ವಿಸಿಲ್ ಆದಮೇಲೆ ನಾನು ತೆಗಿತಿದ್ದೀನಿ. ನೋಡ್ರಿ, ಇದು ಬೇಳೆಗ ಚೆನ್ನಾಗಿ ಬೆಂದೈತಿ. ನೀವು ನೋಡ್ತಿರ್ಬೋದು ಬೇಳೆ ಚೆನ್ನಾಗಿ ಬೆಂದೈತಿ ಅಂತ. ನಾನೀಗ ಇದನ್ನು ಒಂದು ಮಣ್ಣಿನ ಮಡಿಕೆ ಒಳಗಡೆ ಹಾಕ್ತೀನಿ. ನೀವು ಬೇಕಾದರೆ ಈ ಬೇಳೆನ ಮಡಿಕೆ ಒಳಗಡೆ ಬೇಯಿಸ್ಕೋಬೋದು. ಅದು ಇದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ನಾನು ಕುಕ್ಕರ್ ಒಳಗಡೆ ಇದನ್ನು ಬೇಯಿಸಿದ್ದೀನಿ. ಈಗ ಬೇಳೆ ಗುಂಡನ್ನು ತೊಗೊಂಡು ಇದನ್ನು ಸ್ಮ್ಯಾಶ್ ಮಾಡಬೇಕು, ಅಂದರೆ ಇದನ್ನು ಮಗಚಬೇಕು. ಅದಕ್ಕಿಂತ ಮೊದಲು ನಾನು ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಮತ್ತು ನಾವು ಆಗಲೇ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದನ್ನು ಹಾಕ್ತೀನಿ. ಇದನ್ನು ನಾನೀಗ ಬೇಳೆ ಗುಂಡಿಂದ ಸ್ಮ್ಯಾಶ್ ಮಾಡ್ತೀನಿ, ಮಗಚ್ತೀನಿ. ಇದನ್ನು ಮಿಕ್ಸರಲ್ಲಿ ಹಾಕಿದ್ರೆ ಇದು ಬೆಳ್ಳುಳ್ಳಿ ಮತ್ತು ಜೀರಿಗೆ ಸ್ಮೆಲ್ಲೆಲ್ಲ ಹೋಗಿ ಟೇಸ್ಟಾಗಿ ಇರಲ್ಲ.
ಅದಕ್ಕೆ ನಾನು ಬೇಳೆ ಗುಂಡನ್ನು ತಗೊಂಡು ಮಗಸ್ತಿದ್ದೀನಿ. ಇದು ಸಖತ್ ಟೇಸ್ಟಿಯಾಗಿರುತ್ತೆ. ಇದ್ರ ವಿಶೇಷತೆನೇ ಇದು. ಮಗಚ್ಬೇಕು, ಇದನ್ನು ಮಿಕ್ಸರಲ್ಲಿ ಹಾಕಿದ್ರೆ ಚೆನ್ನಾಗಾಗಲ್ಲ ಇದು. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೀವು ನೋಡ್ತಿರ್ಬೋದು ನಾನು ಹೆಂಗೆ ಮಾಡಕತ್ತೀನಿ ಅಂತ. ಬೇಳೆ ಗುಂಡಿಂದನೇ ಮಾಡಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಖಂಡಿತ ಇಷ್ಟಪಡ್ತೀರಿ. ಒಂದ್ಸಲ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ನೋಡಿರಿ, ನೀವು ನೋಡ್ತಿರ್ಬೋದು ನಾನು ಹೇಗೆ ಮಾಡ್ತಿದ್ದೀನಿ ಅಂತ. ಈಗ ಇದು ರೆಡಿ ಆಗೈತಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ನಾನು ಅಂದ್ಕೊಂಡಿನಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಇದ್ರದ್ದೊಂದು ವಿಶೇಷತೆ ಅಂದ್ರೆ ಮಿಕ್ಸಿಯಲ್ಲಿ ಹಾಕದೆ ಬೇಳೆ ಗುಂಡಿಂದ ಮಗ್ಚೋದೇ ಇದರದ್ದೊಂದು ವಿಶೇಷತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕೈ ತುತ್ತು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.